ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಿರೋದು ಒಂದು ಸ್ವೀಟ್ ಕಾರ್ನ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಚಟಪಟ ಅಂತ ಬೇಗ ಬೇಗ ಮಾಡ್ಕೊಬಹುದು, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಲ್ವಾ, ಅದನ್ನ ಬಿಡಿಸಿ ಇಟ್ಕೊಂಡಿದೀನಿ. ಅದನ್ನ ಇವಾಗ ಬೇಯಿಸ್ಕೊಳ್ಳೋಣ. ಒಂದು 5 to 7 minutes ಬೇಯಿಸ್ಕೊಂಡ್ರೆ ಸಾಕು. ಒಂದ್ 2.5 ಗ್ಲಾಸ್ ಅಷ್ಟು ನೀರ್ ತಗೊಂಡಿದೀನಿ ಒಂದ್ ಪಾತ್ರೆಯಲ್ಲಿ. ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಅನ್ನಕ್ಕಿಂತ ಒಂದು 5 to 7 minutes ಸಾಕು, ಇದು ಬೇಗ ಬೆಂದ್ ಹೋಗುತ್ತೆ. ಈ ರೆಸಿಪಿನ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಮಾಡ್ಕೊಟ್ಬಿಟ್ರಂತೂ ಸಂಜೆ ಟೈಮು ಈವ್ನಿಂಗ್ ಸ್ನಾಕ್ಸಿಗೆ ತುಂಬಾನೇ ಒಳ್ಳೆ ರೆಸಿಪಿ ಇದು. ಮಕ್ಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ಕೊಂಡಿಲ್ಲ, ಒಂದ್ 2-3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡಿದೀನಿ. ಬೇಗ ಪಟಾಪಟ ಅಂತ ಆಗುತ್ತೆ ಒಂದ್ 5-10 ನಿಮಿಷದಲ್ಲಿ. ನಾನು ಏನೆಲ್ಲ ತಗೊಂಡಿದೀನಿ ಅಂತ ತೋರಿಸ್ತಾ ಇದೀನಿ ನೋಡಿ. ಒಂದ್ 2 ಸ್ಪೂನ್ ಕಾರ್ನ್ಫ್ಲವರ್ ತಗೊಂಡಿದೀನಿ, 2 ಸ್ಪೂನ್ ಮೈದಾ ತಗೊಂಡಿದೀನಿ, ಒಂದ್ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಪೆಪ್ಪರ್ ಪೌಡರ್, ಮತ್ತೆ ಸ್ವಲ್ಪ ಅಚ್ಕಾರದ ಪುಡಿ, ಮತ್ತೆ ಉಪ್ಪು, ಫ್ರೈ ಮಾಡ್ಕೊಳ್ಳಕ್ಕೆ ಎಣ್ಣೆ, ಇಷ್ಟನ್ನ ತಗೊಂಡಿದೀನಿ. ಇವಾಗಲೇ ನೋಡಿ ಇದು ಕುದೀತಾ ಇದೆ, ಬೇಗನೆ ಆಗ್ಬಿಡುತ್ತೆ. ಒಂದು 10 minutes ಒಳಗಡೆನೆ ಆಗ್ಬಿಡುತ್ತೆ. ಮಾಡಿ ನೋಡಿ, ಯಾವ ತರ ಮಾಡಿ ಇಷ್ಟ ಆಗಿದ್ರೆ ಒಂದ್ ಕಮೆಂಟ್ ಮಾಡಿ, ಚೆನ್ನಾಗ್ ಬಂದಿತ್ತು ಮೇಡಮ್ ಅಂತ, ನಮ್ಗೂ ಖುಷಿ ಆಗತ್ತೆ. ಇವಾಗ ಕಾರ್ನ್ ಬೆಂದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ನಾವು ನೀರು ಮತ್ತೆ ಕಾರ್ನ್ ನ ಬೇರೆ ಬೇರೆ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟು ತಣ್ಣಗಾದ್ಮೇಲೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ವಿ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವಾಗ ತಣ್ಣಗಾಗಿ ಹೋಗಿದೆ. ಅದಕ್ಕೆ ನಾನು ಇನ್ನೊಂದು ಪಾತ್ರೆಗೆ ಅದನ್ನ ಶಿಫ್ಟ್ ಮಾಡ್ಕೊಂತಾ ಇದ್ದೀನಿ. ಶಿಫ್ಟ್ ಮಾಡ್ಕೊಂಡು ಇವಾಗ ನಾನು ತಗೊಂಡಿದ್ದೆ ಅಲ್ವಾ, ಅವಾಗ್ಲೇ 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು, ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ. ಮೊದಲು ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದೊಂದ್ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪನೇ. ಜಾಸ್ತಿ ಹಾಕೊಂಡ್ರೆ ಚೆನ್ನಾಗ್ ಬರಲ್ಲ. ಹಾಗಾಗಿ ನಾನು ಯಾವ ತರ ಮಾಡ್ತಿದ್ದೀನಿ ಆ ತರನೇ ಮಾಡಿ, ಚೆನ್ನಾಗ್ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ನಾನು ಈ ತರ ಕಲ್ಸ್ಕೊಂತಾ ಇದೀನಿ. ನಾನು 3 ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕೊಂಡು ಕಲ್ಸ್ಕೊಂಡು ನಾನು ಎಣ್ಣೆಗೆ ಹಾಕೊಂತಾ ಇದೀನಿ. ಯಾಕಂದ್ರೆ ನಮ್ಮ ಪಾಪು ಖಾರ ತಿನ್ನಲ್ಲ, ಹಾಗಾಗಿ ನಾನು ಈ ತರ ಮಾಡ್ತಾ ಇದೀನಿ. ನಿಮ್ಮನೆ ಖಾರ ತಿನ್ನೋದಿದ್ರೆ ಇದ್ರೊಳಗಡೆನೆ ಖಾರದ ಪುಡಿ ಮತ್ತೆ ಪೆಪ್ಪರ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ರೊಳಗಡೆನೆ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ವಿಡಿಯೋ ಮಿಸ್ ಆಗಿದೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆಗೆ ಹಾಕೊಂಡ್ರೆ ಆ ತರ ಮಾಡಿದ್ರು ಆಗುತ್ತೆ. ನಾನಿಲ್ಲಿ ಬರೀ ಕಾರ್ನ್ಫ್ಲೋರು, ಮೈದಾ, ಉಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಎಣ್ಣೆಗೆ ಹಾಕೊಂಡು ಆದ್ಮೇಲೆ ನಾನು ಪೆಪ್ಪರ್ ಪೌಡರು ಮತ್ತೆ ಖಾರದ ಪುಡಿನ ಅದ್ರೊಳಗಡೆ ಹಾಕೊಂತೀನಿ ಕಾರ್ನ್ ಒಳಗಡೆ. ಅದು ಬೆಂದ್ಮೇಲೆ ಇವಾಗ ಪಕ್ಕದಲ್ಲಿ ಒಂದ್ ಪಾತ್ರೆನ ಇಟ್ಕೊಂಡು ನಾನು ಎಣ್ಣೆನ ಬಿಸಿ ಮಾಡಕ್ ಇಟ್ಕೊಂಡಿದೀನಿ. ಸ್ವಲ್ಪನೇ ಎಣ್ಣೆ ಹಾಕೊಂಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ವೀಟ್ ಆಗಿರುತ್ತೆ ಅಲ್ವಾ ಕಾರ್ನ್, ಎಣ್ಣೆ ಕೂಡ ಸ್ವೀಟ್ ಆಗಿಬಿಡುತ್ತೆ. ಆಮೇಲೆ ಬೇರೆ ಅಡಿಗೆಗಳೆಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಎಣ್ಣೆ ಹಾಕೊಂಡ್ ಮಾಡ್ಕೊಳ್ಳಿ, ತುಂಬಾ ಹಾಕದ್ ಬೇಡ. ಇವಾಗ ಇಲ್ಲಿ ಎಣ್ಣೆ ಕಾಯ್ದಿದ್ಯಾ ಅಂತ ಚೆಕ್ ಮಾಡ್ಕೊಳಕ್ಕೆ ನಾನು ಒಂದೇ ಒಂದ್ ಹಾಕ್ಬಿಟ್ಟು ನೋಡ್ತಾ ಇದೀನಿ. ಇನ್ನೊಂದ್ ಸ್ವಲ್ಪ ಕಾಯ್ಬೇಕಿತ್ತ, ಇನ್ನೊಂದ್ ಸ್ವಲ್ಪ ಬಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾಯ್ದ್ಮೇಲೆ ಇನ್ನೊಂದ್ ಸ್ವಲ್ಪ ಹಾಕಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. ಈ ಮೆಥಡ್ ಅಲ್ಲೇ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ.
ಇವಾಗ ನಾನು ಒಂದ್ 2 ಸರಿ ಫ್ರೈ ಮಾಡಿ ಬೇರೆ ಬೇರೆ ತೆಗೆದಿಟ್ಕೊಂಡಿದೀನಿ. ಯಾಕಂದ್ರೆ ಇದನ್ನ ಎರಡೆರಡು ಸರಿ ಫ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನಾನು ಮತ್ತೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನ ಮತ್ತೆ ಇನ್ನೊಂದ್ಸರಿ ಡೀಪ್ ಫ್ರೈ ಮಾಡ್ಕೊಂತಾ ಇದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ಮಾಡಿ ನೋಡಿ, ಎರಡೆರಡು ಸರಿ ಫ್ರೈ ಮಾಡಿ. ಬೇರೆ ಬೇರೆ ತೆಗೆದಿಟ್ಕೊಂಡಿದ್ದೆ ನಾನು 2 ಸರಿ ಮಾಡಿದ್ನು. ಅದನ್ನ ಮತ್ತೆ ನಾನು ಇವಾಗ ಫ್ರೈ ಮಾಡ್ಕೊಂತಾ ಇದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಒಂದು 60% ಆದ್ಮೇಲೆ ತೆಗ್ದಿಟ್ಕೊಂಡ್ರೆ ಮತ್ತೆ ಇನ್ನೊಂದ್ಸರಿ ಹಾಕಿದಾಗ ಇನ್ನ 100% ಮಾಡ್ಕೊಬಹುದು. ಇವಾಗ ನೋಡಿ ಇದು ರೆಡಿ ಆಗಿದೆ. ಇದಕ್ಕೆ ನಾನು ಒಂದ್ ಸ್ವಲ್ಪ ರುಚಿಗೆ ಖಾರದ ಪುಡಿ ಮತ್ತೆ ಪೆಪ್ಪರ್ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮಾಡಿ ಟ್ರೈ ಮಾಡಿ. ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.